ನಮಸ್ಕಾರ ಗೆಳೆಯರೇ, ಎಜಿಸ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಒಂದು ಆಸಕ್ತಿದಾಯಕ ಕಥೆಯನ್ನು ಹೇಳುತ್ತಿದ್ದೇನೆ. ಕಥೆಯ ಹೆಸರು ಕಾಳರಾತ್ರಿ ಭೂತ. ಹಳ್ಳಿಯ ಅಂಚಿನಲ್ಲಿ ಒಂದು ಹಾಳಾದ ಶಾಲಾ ಕಟ್ಟಡ ಇತ್ತು. ಅಲ್ಲಿ ರಾತ್ರಿ ಹೊತ್ತು ಯಾರು ಹೋಗಲು ಧೈರ್ಯ ಮಾಡಿರಲಿಲ್ಲ. ಒಂದು ಸಲ 4 ಸ್ನೇಹಿತರು ಶಶಿ, ಮಣಿ, ರವಿ, ಸುನಿಲ್ ಧೈರ್ಯ ಪರೀಕ್ಷೆಗೆಂದು ಆ ಕಟ್ಟಡಕ್ಕೆ ಹೋದರು. ಗಡಿಯಾರದ ಸೂಜಿ 12 ಹೊಡೆದಾಗಲೇ ಕಿಟಕಿಯ ಗಾಜು ಒಡೆದ ಶಬ್ದ ಕೇಳಿಸಿತು. ಎಲ್ಲರೂ ಬೆಚ್ಚಿಬಿದ್ದರು. ಅಲ್ಲಿಗೆ ಬಿಳಿಯ ಕಂಗಾಲು ಹೋಲುವ ಆಕೃತಿ ಮೆಟ್ಟಿಲು ಇಳಿಯುತ್ತಾ ಕಂಡಿತು. ಅದು ಮಕ್ಕಳ ನಗುವಂತೆ, ಆದರೆ ಭಯ ಹುಟ್ಟಿಸುವಂತೆ ಕೇಳಿಸಿತು. ಹಠಾತ್ ಬಾಗಿಲು ಸ್ವತಃ ಬೀಗ ಬಿದ್ದಿತು. ಸ್ನೇಹಿತರು ಓಡೋಕೆ ಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಆ ಭೂತ ಕೂಗಿತು, ನನ್ನ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ನನಗೆ ಗುರಿ ಇಲ್ಲದೆ ಇಲ್ಲಿ ಅಲೆದಾಡುತ್ತಿದ್ದೇನೆ. ನನ್ನ ನೆನಪಿಗಾಗಿ ಶಾಲೆಯಲ್ಲಿ ಮತ್ತೆ ಮಕ್ಕಳ ಓದು ಪ್ರಾರಂಭಿಸಿರಿ. ಆ ದಿನದಿಂದ ಹಳ್ಳಿಯವರು ಆ ಕಟ್ಟಡವನ್ನು ದುರಸ್ತಿ ಮಾಡಿ ಪುನಃ ಶಾಲೆ ಮಾಡಿದರು. ಭೂತ ಮತ್ತೆ ಯಾರಿಗೂ ಕಾಣಿಸಲಿಲ್ಲ.